ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಉಪವಿಭಾಗ ಆಸ್ಪತ್ರೆ ಆರೋಗ್ಯ ರಕ್ಷಾ ಸಮಿತಿ ನೇಮಕ. ಉಪವಿಭಾಗ ಆಸ್ಪತ್ರೆಯ ಆರೋಗ್ಯ ರಕ್ಷಾ ಸಮಿತಿಗೆ ನೇಮಕ. ಲಕ್ಷ್ಮೀ ಕೊತ್ವಾಲ್, ಹೊನ್ನೂರ್ ಅಲಿ, ಸಂತೋಷ್ ಪಾಟೀಲ್, ಚಂದ್ರಶೇಖರ್ ಕಲ್ಮನಿ, ಮಲ್ಲಿಕಾರ್ಜುನ್ ತಟ್ಟಿ, ಶರಣಪ್ಪ ಹಣವಾಳ್, ಉಮಲೂಟಿ ಬಸಪ್ಪ ಹಾಗೂ ಪ್ರಭಾವತಿ ಜಂಗಮರ ಕಲ್ಗುಡಿ. ಆರೋಗ್ಯ ರಕ್ಷಾ ಸಮಿತಿ ಪದಗ್ರಹಣ. ಸರ್ಕಾರಿ ಆಸ್ಪತ್ರೆ ಜನಸ್ನೇಹಿಯಾಗಲಿ ಡಾಕ್ಟರ್ ಈಶ್ವರ್ ಸವಡಿ. ಗಂಗಾವತಿ ಸರ್ಕಾರಿ ಆಸ್ಪತ್ರೆಗಳನ್ನು ಮತ್ತಷ್ಟು ಜನಸ್ನೇಹಿಯಾಗಿಸುವ ಮೂಲಕ ಬಡ ರೋಗಿಗಳಿಗೆ ಉತ್ತಮ ಸೌಲಭ್ಯಗಳು ಸಿಗಬೇಕು. ಈ ನಿಟ್ಟಿನಲ್ಲಿ ಸರ್ಕಾರ ಪ್ರತಿ ತಾಲೂಕು ಮತ್ತು ಜಿಲ್ಲೆ ಆಸ್ಪತ್ರೆಗೆ ಆರೋಗ್ಯ ರಕ್ಷಾ ಸಮಿತಿ ರಚಿಸಿ 8 ಮಂದಿಯನ್ನು ನಾಮನಿರ್ದೇಶನ ಮಾಡಿದೆ ಎಂದು ಗಂಗಾವತಿ ಉಪವಿಭಾಗ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳು ಡಾಕ್ಟರ್ ಈಶ್ವರ್ ಸವಡಿ ತಿಳಿಸಿದರು. ಗಂಗಾವತಿ ಉಪವಿಭಾಗ ಆಸ್ಪತ್ರೆ ಸಭಾಂಗಣದಲ್ಲಿ ನಡೆದ ಆರೋಗ್ಯ ರಕ್ಷಾ ಸಮಿತಿ ಪದಗ್ರಹಣದ ಅಧ್ಯಕ್ಷತೆ ವಹಿಸಿದ್ದು ಅವರು ಮಾತನಾಡಿ, ಸರ್ಕಾರಿ ಆಸ್ಪತ್ರೆಗಳ ಸುಧಾರಣೆ ಹಾಗೂ ಜನಸ್ನೇಹಿಯಾಗಿಸುವ ಪ್ರಯತ್ನವನ್ನು ಸರ್ಕಾರ ನಡೆಸಿದೆ. ಸರ್ಕಾರದಿಂದ ಸಿಗುವ ಆರೋಗ್ಯ ಸೌಲಭ್ಯಗಳನ್ನು ಬಡ ಜನತೆಗೆ ತಲುಪಿಸುವಲ್ಲಿ ಯಾವುದೇ ಲೋಪವಾಗುವುದಂತೆ ಕ್ರಮ ವಹಿಸಲು ಆರೋಗ್ಯ ರಕ್ಷಾ ಸಮಿತಿ ಕೆಲಸ ಮಾಡಬೇಕು ಎಂದು ಕಿವಿಮಾತು ಹೇಳಿದರು. ಆರೋಗ್ಯ ರಕ್ಷಾ ಸಮಿತಿ ನಾಮನಿರ್ದೇಶರನ್ನಾಗಿ ರಾಜ್ಯ ಸರ್ಕಾರ ಗಂಗಾವತಿ ತಾಲೂಕು ಆಸ್ಪತ್ರೆ ಆರೋಗ್ಯ ರಕ್ಷಾ ಸಮಿತಿಗೆ ಲಕ್ಷ್ಮೀ ಕೊತ್ವಾಲ್, ಹೊನ್ನೂರು ಅಲಿ, ಸಂತೋಷ್ ಪಾಟೀಲ್, ಚಂದ್ರಶೇಖರ್ ಕಲ್ಮಿನಿ, ಮಲ್ಲಿಕಾರ್ಜುನ್ ತಟ್ಟಿ, ಶರಣಪ್ಪ ಹಣವಾಳ್, ಉಮಲುಟಿ ಬಸಪ್ಪ ಹಾಗೂ ಪ್ರಭಾವತಿ ಜಂಗಮರ ಕಲ್ಗುಡಿ ಅವರನ್ನು ನಾಮನಿರ್ದೇಶನಗೊಳಿಸಿದ್ದಾರೆ. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ಎಫ್ ರಾಘವೇಂದ್ರ, ಮನೋಹರ್ ಸ್ವಾಮಿ ಹಿರೇಮಠ್, ಹುಲಿಗೆಮ್ಮ ಕಿರಿಕಿರಿ, ಸುನೀತಾ ಬಾ ಶಾವಿ, ತಿಪ್ಪಣ್ಣ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಮರೇಶ್ ಗೋನಾಳ್, ಗ್ಯಾರಂಟಿ ಯೋಜನೆ ತಾಲೂಕು ಅಧ್ಯಕ್ಷ ಎಸ್.ಬಿ. ಖಾದ್ರಿ, ಮಾಜಿ ಎಪಿಎಂಸಿ ಅಧ್ಯಕ್ಷ ನೀಲಪ್ಪ ಸಣ್ಣಕ್ಕಿ, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಹುಸೇನ್ಪುರ ಜವಳಗಿರಿ, ಕೆ. ಸಾನ್ನಿಕ್ ಭಾಷಾ, ವಿಶ್ವನಾಥ್ ಮಾಲಿ ಪಾಟೀಲ್, ಆಸಿಫ್ ಮೊಹಮ್ಮದ್, ಉಮರ್ ಹುಸೇನ್ ಸಾಬ್, ಪರಶುರಾಮ್ ಕಿರಿಕಿರಿ, ವಿರೂಪಾಕ್ಷಪ್ಪ ಸ್ವಾಮಿ ದಾಸನಾಳ್, ಅಬ್ಬಾಸ್ ಚೌಧರಿ, ಸಿರಾಜ್ ಅಹಮದ್, ನೀಲ್ಕಂಠ ಹೊಸಳ್ಳಿ, ಆನಂದ್ ಸೇರಿದಂತೆ ಇನ್ನಿತರರು ಇದ್ದರು.
ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನ ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ 1949ನೇ ನವೆಂಬರ್ 26ನೇ ದಿನದಂದು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ಇರಿಸಿಕೊಂಡಿದ್ದೇವೆ. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.